ನಟರಾಜ್ ಗೌಡ್ರು ಇನ್ನೊಂದು ಪ್ರಶ್ನೆ ಕೇಳಿದ್ರು ಅವಾಗ್ಲೇನೆ ಆ ವಿಚಾರದಲ್ಲಿ, ಅದ್ರ ಜೊತೆಗೆ ಆಡ್ ಆನ್ ಆಗಿ ಇದ್ರ ಹಿಂದೆ ಯಾರೋ ಒಬ್ರು ಕಾಣಿಸಿಕೊಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇದೆ ಮೇಲ್ನೋಟಕ್ಕೆ. ಆ ಥರದೆಲ್ಲ ನನಗೆ ಗೊತ್ತಿರೋ ಪ್ರಕಾರ ಆ ಥರದೆಲ್ಲ ಇರಲಿಲ್ಲ. ಯಾಕಂದ್ರೆ ಸ್ಥಳೀಯ ಮಟ್ಟದ ಕೋಲಾರದ ವಿಷಯ ಮಾತ್ರ. ಆದರೆ JDS ವಕ್ತಾರರು ಹೇಳಿದ್ರಲ್ಲ, ನಾವು ಎಲ್ಲ ನಮ್ಮ ಕುಟುಂಬದವರೇ ನಿಲ್ತೀವಿ. ಯಾಕೆ ನಿಲ್ತೀವಿ ಅಂದರೆ ಕುಮಾರಸ್ವಾಮಿ ಅವ್ರ ಕುಟುಂಬದಲ್ಲಿ ನಿಲ್ತಾರೆ. ಯಾಕೆ ಅಂದರೆ ಬೇರೆಯವ್ರನ್ನ ನಿಲ್ಸಿದ್ರೆ ಅದು ಬಾವಿಗೆ ಆಳ ತಳ್ಳದಂಗೆ ಸೋತ್ ಬಿಡ್ತಾರೆ ಅವರು. ಅದಕ್ಕೆ ಕುಟುಂಬದವ್ರನ್ನ ನಿಲ್ಸ್ಕೊಂಡು ಗೆಲ್ಸ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡ್ತೀವಿ. ನಮ್ಮ ಕುಟುಂಬಕ್ಕೆ ಎಲ್ಲರೂ ಬೇಕು ಅಂತ ಹೇಳಿ ಅವರು ಅದನ್ನು ಹೇಳ್ಕೊತಾ ಇದ್ದಾರೆ. ಇದು ಆ ರೀತಿ ಅಲ್ಲ, ರಾಜಕಾರಣದಲ್ಲಿ ಆ ರೀತಿ ಅಲ್ಲ. ಗೆಲ್ಲೋ ಮಾನದಂಡ ನಾನು ಒಪ್ಕೊಂತೀನಿ. JDSನಲ್ಲಿ 4 ಟಿಕೆಟ್ ಕೇಳಿದ್ರು ಅವರು, ಬೆಂಗಳೂರು ಗ್ರಾಮಾಂತರ, ತುಮಕೂರು ಸೇರಿ 4 ಕೊಟ್ಟಿದ್ರೆ 4ಕ್ಕೂ ಅವ್ರು ಕುಮಾರಸ್ವಾಮಿ ಅವ್ರ ಕುಟುಂಬದವರೇ ನಾವು 7 ಕೊಟ್ಟಿದ್ವಿ. ನಾವು ನಮ್ಮಲ್ಲಿ ಮೈತ್ರಿ ಇದ್ರು JDSನವ್ರು 2019 ನಾವು 7 ಕೊಟ್ಟಿದ್ವಿ. ಯಾಕಂದ್ರೆ JDS 7 ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಸಂಘಟನೆ ಇತ್ತು. ಆಮೇಲೆ ಒಂದು ಕಮ್ಯುನಿಟಿ ಅವ್ರ ಪರವಾಗಿತ್ತು ಆ ಟೈಮಲ್ಲಿ. ಆಮೇಲೆ ಅವ್ರು ಅದನ್ನ ಕಳ್ಕೊಂಡ್ರು. ನಾನು ಕೇಳಿಸ್ಕೊಳ್ಳಿ, ಈಗ ನಾನು ಅದಕ್ಕೆ ಹೇಳ್ತೀನಿ. 4 ಕೇಳಿದ್ರು, 4 ಕೇಳಿದ್ರೆ 4ಕ್ಕೂ ಅವ್ರ ಕುಟುಂಬ ಬೆಂಗಳೂರು ಗ್ರಾಮಾಂತರಕ್ಕೆ ಬಿಜೆಪಿಯಿಂದ ಅವ್ರದೇ ಕುಟುಂಬ, ಅವ್ರು ಕೇಳಿರೋ ಪ್ರಶ್ನೆ ಅದಲ್ಲ. ಅವ್ರು ಕೇಳಿರೋದು ಸಿಂಪಲ್, ಕಂಡವ್ರ ಮಕ್ಕಳನ್ನ ಬಾವಿಗೆ ತಳ್ಳಿ ನೋಡೋ ಕೆಲಸ ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ ಅಂತೇಳಿ. ಈಗ ಆಲ್ಮೋಸ್ಟ್ ಆಲ್ ಸಚಿವರ ಮಕ್ಕಳನ್ನ ಅಖಾಡಕ್ಕೆ ಇಳಿಸಿದ್ದೀರಾ. ಆಲ್ಮೋಸ್ಟ್ ಆಲ್ ಒಂದು 10 ಅಂತೂ ಮಿನಿಮಮ್ ಅಂತೂ ಇದೆ. 11 ಸಿದ್ದರಾಮಯ್ಯ ಅವ್ರ ಮಗನನ್ನ ಮಾತ್ರ ಮೈಸೂರಿನಲ್ಲಿ ಇಲ್ಸಕ್ಕೆ ಹಿಂದೇಟ್ ಹಾಕ್ತಾರೆ. ಅದಕ್ಕೆ ಅವ್ರು ಹೇಳಿದ್ ಕಂಡವ್ರ ಮಕ್ಕಳನ್ನ ಈ ಲೋಕಸಭಾ ಚುನಾವಣೆ ಗೆಲ್ಲೋ ಅಂತ ಸಾಧ್ಯತೆ ಕಮ್ಮಿ ಇದೆ ಅಂತ ಇವ್ರು ಗೆಲ್ಲೋ ಸಾಧ್ಯತೆ ಇಲ್ಲ. ಈಗ ಅರುಣ್ ಅವರೇ, ನಾವು 20 ಕ್ಷೇತ್ರ ಹೇಳ್ತಾ ಇದ್ದೀರಾ ನೋಡಿ. ನಾವು ಈಗ ಅವ್ರು ಕೇಳಿದ್ದೇನೆ ಗೊತ್ತಾ, ನಾನು ಅವ್ರ ಮಾತು ಹೇಳ್ಬಿಡ್ತೀನಿ, ಇಲ್ಲಾಂದ್ರೆ ಅವ್ರು ವ್ಯಂಗ್ಯ ಆಡ್ತಾರೆ. ಏನ್ ಗೊತ್ತಾ, 4 ಕೇಳಿದ್ರು ಅವರು. ಈಗ ಅರುಣ್ ಮಾತಾಡಬೇಕಲ್ಲ, ನಾನು ಮಾತಾಡಬೇಕು. ಅದು ಹೇಳಾಯ್ತು, ನೀವು 4 ಕೇಳಿದ್ರು ಎಲ್ಲ ಕೊಟ್ಟಾಯ್ತು. ಇಲ್ಲ ಕೇಳಿ, 3ರಲ್ಲಿ ಅವ್ರ ಕುಟುಂಬದವರ ಹೆಸರಿದ್ದಾರೆ, ಮೀಸಲಾತಿ ಇದೆ. ಇಲ್ಲಾಂದ್ರೆ ಅದು ಅವ್ರ ಕುಟುಂಬದವ್ರು ನಿಲ್ತಾ ಇದ್ರು. ಆಯ್ತಾ, ಹೇಳೋದೇನಂದ್ರೆ ಕಂಡೂರು ಮಕ್ಳು ತಳದ್ ಬದಲು ನಾವಾಗ ನಾವು ನಿಂತ್ಕೊಂಡ್ಬಿಡ್ತೀವಿ, ಕುಟುಂಬದವರೆಲ್ಲ ನಿಂತ್ಕೊಂಡು ಗೆದ್ಕೊಂಡ್ಬಿಡ್ತೀವಿ. ಆ ಪಾಯಿಂಟ್ ಅಲ್ಲ, ಸಚಿವರ ಮಕ್ಕಳನ್ನ ನಿಲ್ಲಿಸ್ತೀರಾ, ಸಿದ್ದರಾಮಯ್ಯ ಯಾಕೆ ನಿಲ್ಲಿಸ್ತೀರಾ ಮೈಸೂರಲ್ಲಿ? ರಾಷ್ಟ್ರ ರಾಜಕಾರಣದಲ್ಲಿ ಇಷ್ಟ ಇಲ್ಲ. ಆಯ್ತಾ, ರಾಜ್ಯ ರಾಜಕಾರಣದಲ್ಲಿ ಕಾರ್ಯಕರ್ತರ ಇಲ್ವಾ? ಒಂದ್ ನಿಮಿಷ, ಲಕ್ಷ್ಮಣ್ ನಿಂತಿದ್ದಾರಲ್ಲ, ಒಳ್ಳೆ ಕಾರ್ಯಕರ್ತ. ಸೋಲ್ತಾರೆ ಅಲ್ಲಿನ ಬಿಜೆಪಿಯ ಅಭ್ಯರ್ಥಿ. ಬೇರೆ ಕಡೆ ಬೇರೆ ಎಲ್ಲ ಕಡೆ ನಾವು ಗೆಲ್ತೀವಿ. ನಮ್ಗೆ ಗೊತ್ತಾ, 20 ಸೀಟ್ ಗೆಲ್ತೀವಿ ಅಂತ ನಮ್ಗೆ ಭರವಸೆ ಇದೆ. ಯಾವ ಅಭ್ಯರ್ಥಿಗಳು ಹಾಕ್ಬೇಕು ಹೋಗ್ತಾ ಇದೀರಾ? ಅದೇ ಪಾಯಿಂಟ್ ಅಲ್ಲ, ಅದು ಪಾಯಿಂಟ್ ಬಿಟ್ಟೆ ಹೋಗ್ತಾ ಇರಿ. ಸಿಂಪಲ್. ಬೇರೆ ಸಚಿವರ ಮಕ್ಕಳನ್ನ ನೀವೇ ನಿಲ್ಲಿ ಅಂತ ಹೇಳುವಂತವ್ರು ಸಿದ್ದರಾಮಯ್ಯವ್ರ ಮಗನನ್ನೇ ಮೈಸೂರಿನಲ್ಲಿ ನಿಲ್ಸ್ಕೊಂಡು ಗೆದ್ದುಕೊಂಡು ಬರುವಂತದ್ದು ಆಗಲ್ವಾ? ಖಂಡಿತವಾಗಿ ಆಗ್ತಿತ್ತು. ಆದ್ರೆ ಮಾನ್ಯ ಯತೀಂದ್ರ ಅವ್ರಿಗೆ ರಾಜ್ಯ ರಾಜಕಾರಣದಲ್ಲಿ ಇಷ್ಟ ಇದೆ, ರಾಷ್ಟ್ರ ರಾಜಕಾರಣಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ. ಸಿಂಪಲ್. ಆಮೇಲೆ ಈಗೆಲ್ಲ ಅವ್ರಿಗೆ ಹೋಗಕ್ಕೆ ಆಸಕ್ತಿ ಇದೆ, ಯುವಕರು ಹೋಗಕ್ಕೆ ಆಸಕ್ತಿ ಇದೆ. ಆಮೇಲೆ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆ ಇದೆಯಲ್ಲ ನಮಗೆ. 20% ಭರವಸೆ ನಿಮಿಷ ಪ್ರಕಾಶ್ ಅವರೇ, ವಾಪಸ್ ಬರೋದಾದ್ರೆ ಈ ವಿಚಾರಕ್ಕೆ, ಕೋಲಾರದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿರೋದು ಏನು? ಮುನಿಯಪ್ಪನವ್ರ ವಿಚಾರ. 40-50 ವರ್ಷ ಸೀನಿಯರ್. ಈಗ ಬಂದಿರುವಂತಹ ಲೀಡರ್ಸ್ಗಳು ಹೋದ ವರ್ಷ ಎಲೆಕ್ಷನ್ ಟೈಮಲ್ಲಿ ಪಕ್ಷಕ್ಕೆ ಜಾಯ್ನ್ ಆಗ್ತಾರೆ, ಅವ್ರು ಜಿದ್ದಿಗೆ ಬೀಳ್ತಾರೆ, ಅವರ ಮಾತುಗಳೇ ಮುಖ್ಯ ಆಗ್ಬಿಡುತ್ತೆ ಒಬ್ಬ 40-50 ವರ್ಷದಿಂದ ಇರುವಂಥ ಸೀನಿಯರ್ ಲೀಡರ್ ವಿಚಾರದಲ್ಲಿ. ಸರ್, ಅಲ್ಲಿನ ಇವರ ಬಣದ ರಾಜಕೀಯದಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲೂ ಮುನಿಯಪ್ಪನವರು, ರಮೇಶ್ ಕುಮಾರ್ ಮತ್ತಿತರ ಮೇಲೆ ಇವರುಗಳೇ ನನ್ನ ಸೋಲಿಗೆ ಕಾರಣ ಅಂತ ಇವರು ಅವತ್ತು ರಮೇಶ್ ಕುಮಾರ್ ಅವರು ಹೇಳಿದ್ರು, ನನ್ನ ಸೋಲಿಗೆ ದೂರಿದ್ರು. ಹೇಳಿದ್ರು. ಇವತ್ತು ನಾನು ನೋಡ್ತಾ ಇದ್ದೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ರಿಯಾಕ್ಷನ್ನು, ಇನ್ನು ಟಿಕೆಟ್ ಅನೌನ್ಸ್ ಆಗಿಲ್ಲ, ಯಾಕೆ ಇದು ಅಂತ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿರೋರು ಯಾರು? ಇವರ ಆಪ್ತ ಕಾರ್ಯದರ್ಶಿ ನಜೀರ್ ಅಹ್ಮದ್ ಅವರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರೇ. ಅವ್ರು ಹೋಗಿರೋ ರಾಜೀನಾಮೆ ಕೊಡಕ್ಕೆ. ಸುಧಾಕರ್ ಹೈಯರ್ ಎಜುಕೇಶನ್ ಮಿನಿಸ್ಟರ್, ಸಣ್ಣವರಲ್ಲ ಸರ್ ಅವರು, ಚಿಕ್ಕ ಮಕ್ಳವ್ರು. ಟಿಕೆಟ್ ಕೊಟ್ಟಿದಾರ ಕೊಟ್ಟಿಲ್ಲ ಅಂತ ಒಂದು ಕಾಮನ್ ಸೆನ್ಸ್ ಇರಲ್ವ ಅವ್ರಿಗೆ? ಅದೆಲ್ಲ ಇದೆ ಅವ್ರಿಗೆ. ಅವ್ರಿಗೆ ಗೊತ್ತಿದೆ ಇದು ನಾವೇನಾನ ಇವತ್ತು ಬಾಯ್ ಬಿಡದೆ ಹೋದ್ರೆ ಇವ್ರು ಕೊಟ್ಟು ಬಿಡ್ತಾರೆ ಸಾಯಂಕಾಲದೊಳಗೆ ಟಿಕೆಟ್ ಅಂದ್ಬಿಟ್ಟು, ಮುನಿಯಪ್ಪನವರು ಅಳಿಯನ್ಗೆ ಅಂದ್ಬಿಟ್ಟು. ಇವತ್ತು ಅವರು ಬಂಡಾಯ ಎದ್ದಿರೋದು. ಇವರು ಏನು ಗೊತ್ತಿಲ್ಲ, ಅಮಾಯಕ ತರ ಇಬ್ರು ಮಾತಾಡ್ಕೊಂಡ್ಬಿಟ್ಟು ಇನ್ನು ಟಿಕೆಟೇ ಕೊಟ್ಟಿಲ್ವಲ್ಲ,
ರಾತ್ರಿ ಹೋಗಿ ಮಾತಾಡ್ತೀವಿ, ಅವ್ರಿಗೆ ಸಮಾಧಾನ ಮಾಡ್ತೀವಿ ಅಲ್ಲಿ ಅಂತ ಆ ಹೇಳಿದ್ರು. ಅಖಾಡದಲ್ಲಿ ಇಂಥ ಪರಿಸ್ಥಿತಿ ಬರೋವರೆಗೂ ನೀವು ಬಿಟ್ರಲ್ಲ, ಯಾವ್ದು ಮ್ಯಾನೇಜ್ ಮಾಡಿ ಎಂತೆಂಥವ್ರು ರಾಜೀನಾಮೆ ಕೊಟ್ಟು ಅವ್ರನ್ನ ನೀವು ತೆಗಿಬೇಕು. ಇವತ್ತು ನೀವು ಪಕ್ಷದಲ್ಲಿ ಬಂಡಾಯ ತೆಗ್ದಿದ್ದೀರಾ, ಪಕ್ಷಕ್ಕೆ ಮುಜುಗರ ಮಾಡಿದ್ದೀರಾ, ನೀ ನನ್ನ ಜೊತೆ ಆಪ್ತ ಕಾರ್ಯದರ್ಶಿ ಆಗಕ್ಕೆ ಲಾಯಕ್ಕಿಲ್ಲ ನೀನು, ತೆಗಿಬೇಕು. ತಾಕತ್ತಿದೆಯಾ ನಿಮ್ಗೆ? ಸಣ್ಣ ಪುಟ್ಟ ಸಮಸ್ಯೆ ಸಣ್ಣ ಪುಟ್ಟನೇನ್ರಿ? ಬೆಳಗ್ಗೆಯಿಂದ ಚಾನೆಲ್ ನೋಡಿ, ಸದಾನಂದ ಗೌಡರು ನೀವು ಟಿಕೆಟ್ ತಪ್ಪಿಸಲ್ಲ, ಅವ್ರು ಅಳ್ತಾ ಇದ್ದಾರೆ, ಅದನ್ನ ಮಾಡ್ರಿ. ಇಲ್ಲಿ ಯಾವ ಸಮಸ್ಯೆನೂ ಇಲ್ಲ, ಇದು ಸಮಸ್ಯೆನೇ ಅಲ್ಲ. ಇದು ನಿಮ್ಮ ಸಮಾಧಾನ ಮಾಡಿ, ಸಮಾಧಾನ ಮಾಡಿ. ಆಮೇಲೆ ಈಶ್ವರಪ್ಪನವರು ಅಪ್ಪ ಮಕ್ಕಳ ಕಪಿಮುಷ್ಟಿಯಲ್ಲಿ ಪಕ್ಷ ಸಿಗಾಕೊಂಡ್ಬಿಟ್ಟಿದೆ, ನರಳುತ್ತಾ ಇದೆ, ಶುದ್ಧೀಕರಣ ಮಾಡ್ತಿದ್ದಾರೆ, ಅವ್ರನ್ನ ಎಕ್ಸ್ಪೆಲ್ ಮಾಡಿ ಪಾರ್ಟಿಯಿಂದ. ಅವ್ರಿಗೆ ಸ್ವತಂತ್ರ ಅಭ್ಯರ್ಥಿ ಕೂಡ ಅವ್ರನ್ನ ಎಕ್ಸ್ಪೆಲ್ ಮಾಡಿ. ಇದು ಬಣಗಳೇ ಇಲ್ಲ ಅಲ್ಲ ನಿಮ್ಮಲ್ಲಿ? ಅಲ್ಲಲ್ಲ, ನಿಮ್ಮಲ್ಲಿ ಬಣಗಳೇ ಇಲ್ವಲ್ಲ? ಬಣಗಳಿಲ್ಲ, ಸಣ್ಣ ಪುಟ್ಟ ಸಮಸ್ಯೆ, ಭಿನ್ನಾಭಿಪ್ರಾಯ, ಸಣ್ಣ ಬಣಗಳಿಲ್ಲ ಅಲ್ಲ? ಗೌಡ್ರೆ ಒಂದ್ ನಿಮಿಷ, ನೀವು ಬಣಗಳಿಲ್ಲ ಅಂತಿದ್ರೆ ಆ ಪಾಯಿಂಟಿಗೆ ಹಾಗೆ ಇಟ್ಕೊಳ್ಳಿ, ನಾನು ವಾಪಸ್ ಬ್ರೇಕ್ ಆದ್ಮೇಲೆ ಬಂದಾಗ ಬರ್ತೀನಿ. ಶ್ವೇತಾ ಅವರೇ, ಈ ವಿಚಾರದಲ್ಲಿ ಈಗ ಲಡ್ಡು ಬಂದು ಬಾಯಿಗೆ ಬಿತ್ತ ಅಂತ JDS-ಗೆ, ಕಾರಣ ಕ್ಷೇತ್ರವನ್ನು ನೀವೇ ಇಟ್ಕೊಂಡಿದ್ರೆ ಈಗ JDS ಕಡೆನೇ ಇದೆ. ನಾವು ಸಬಲರಿದ್ದೀವಿ, ನಮ್ಗೆ ಯಾರ ಲಡ್ಡು ಬಂದು ಬಾಯಿಗೆ ಬೀಳೋ ಅವಶ್ಯಕತೆ ಇಲ್ಲ. ಕುಮಾರಣ್ಣ ಅವ್ರು ಆಲ್ರೆಡಿ ಹೇಳಿದ್ದಾರೆ, ನಮ್ಮಲ್ಲಿ ಸಮರ್ಥ ಅಭ್ಯರ್ಥಿಗಳು ನಾವು ರೆಡಿ ಮಾಡಿ ಇಟ್ಕೊಂಡಿದೀವಿ. ನಾವು ರೈಟ್ ಲೆಫ್ಟ್ ಎರಡೂ ಕಮ್ಯುನಿಟಿಯಿಂದನೂ ನಮ್ಮಲ್ಲಿ ಸಮರ್ಥ ಅಭ್ಯರ್ಥಿಗಳು ಇದ್ದಾರೆ. ನಾವು ಇನ್ನೂ ನಮಗೆ ಬೇಕಾದಾಗ ಅನೌನ್ಸ್ ಮಾಡ್ತೀವಿ. ಅವ್ರು ಡ್ರಾಮಾ ನೋಡೋಣ, ಇನ್ನೊಂದೆಷ್ಟು ದಿನ ಡ್ರಾಮಾ ಮಾಡ್ತಾರೆ, ಅದನ್ನ ನೋಡೋಣ. ನಮಗೂ ಮಜಾ ಬರ್ತಾ ಇದೆ. ಇಷ್ಟು ದಿನ ಅವ್ರು ಅದನ್ನೇ ತಾನೇ ಮಾಡ್ತಾ ಇದ್ರು. ಬೇರೆಯವ್ರು BJP ಟಿಕೆಟ್ ಬಿಟ್ಟ ತಕ್ಷಣ ಏನಂದ್ರು, ಆಹಾ ಏನು ಅಯ್ಯೋ ಎಷ್ಟು ಅತೃಪ್ತರಿದ್ರಪ್ಪ ಇವರಲ್ಲಿ ಅಂತ. ಇವ್ರ ಲಿಸ್ಟ್ ಬಿಟ್ಟಾಗ ಈಗ ಏನಾಗ್ತಾ ಇದೆ? ಈಗ ಹೇಳ್ತಾರೆ ನಮ್ಮಲ್ಲಿ ಇನ್ನೂ ನಾವು ಲಿಸ್ಟ್ ಅನೌನ್ಸ್ ಮಾಡೇ ಇಲ್ಲ, ಕಾನ್ಸ್ಟಿಟ್ಯೂನ್ಸಿಗೆ ಯಾರು ನಾವು ಹೇಳೇ ಇಲ್ಲ ಅಂತ. CM DCM ಗೌಡ್ರು ಮಾತ್ರ ನಮ್ಮಲ್ಲಿ ಯಾವುದೇ ತರದ ಅಸಮಾಧಾನ ಇಲ್ಲ. ಸ್ವಲ್ಪ ಧೈರ್ಯ ಬೇಕು, ನಿಮ್ಮ JDS ಧೈರ್ಯ ಬೇಕು. ಒಂದು ಅಭ್ಯರ್ಥಿ ತೀರ್ಮಾನ ಮಾಡಿದ್ಮೇಲೆ ನಿನ್ನೆ ಅನೌನ್ಸ್ ಮಾಡಿದ್ಮೇಲೆ ಮಾನ್ಯ ದೇವೇಗೌಡರು ಅನೌನ್ಸ್ ಮಾಡಿದ್ದಾರೆ, ಅದು ನಿಲ್ಲಿಸುವಂತದ್ದು ಧೈರ್ಯ ಬೇಕು. ಅದಿಲ್ಲ, ಧೈರ್ಯ ಇಲ್ಲ ಕುಮಾರಸ್ವಾಮಿ ಅವರಿಗೆ. ಯಾವುದೋ ಒಂದು ಮೀಡಿಯಾದಲ್ಲಿ ನಾನು ನೋಡ್ದಂಗೆ ಅವ್ರು ಹೇಳ್ತಾರೆ, ನನ್ನಿಂದ ಬ್ಯಾಗ್ ಇಟ್ಕೊಂಡು ಓಡಾಡ್ತಿದ್ದವನು ಇದೇ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ. ಸೊ ಅಲ್ಲಿರೋಂಥ ಎಲ್ಲ ಘಟಾನುಘಟಿಗಳು ಅವ್ರು ಯಾವ ಭಾಷೆ ಯೂಸ್ ಮಾಡ್ತಾರೆ. ಹಂಗಾದ್ರೆ ಬ್ಯಾಗ್ ಇಟ್ಕೊಂಡು ಓಡಾಡೋ ಅಂಥವ್ರು ಸಚಿವರಾಗಬಾರ್ದೆ ನಿಮ್ಮಲ್ಲಿ? ಹಂಗಾದ್ರೆ ನಿಮ್ಮ ಪಕ್ಷದ ತತ್ವ ಸಿದ್ಧಾಂತ ಏನು? ಹಂಗಾದ್ರೆ ಮಾನದಂಡ ಏನು? ಸಚಿವರಾಗಬೇಕು ಅಂದ್ರೆ ಏನು? MLA-ಗಳಾಗಬೇಕು ಅಂದ್ರೆ ಏನ್ ಮಾಡಬೇಕು ಹೇಳಿ ಸ್ವಲ್ಪ. ನೀವು ಜನತೆ ಮುಂದೆ ಇಡಿ. ಒಂದು ವಿರಾಮ ತಗೊಂಡು ವಾಪಸ್ ಬರ್ತೀನಿ. ಬಣಗಳೇ ಇಲ್ಲ ಅಂತ ನಟರಾಜ್ ಗೌಡ್ರು ಹೇಳ್ತಾ ಇದ್ದಾರೆ. ಬಟ್ ಇವತ್ತಿನ ಈ ಕೋಲಾರದ ಕೋಲಾಹಲದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಒಂದು ಮಾತನ್ನು ಆಡಿದ್ದಾರೆ. ಆ ಏನು ಮಾತು ಅನ್ನೋದನ್ನು ಅದರ ಸಮೇತವಾಗಿ ನಿಮ್ಮ ಮುಂದೆ ನಾನು ಬರ್ತೀನಿ. ಅದರಲ್ಲಿ ಹೇಳ್ತಾರೆ ಅವರು, ನಮ್ಮ ಸೋಲಿಸೋಕೆ ಎರಡೆರಡು ಬಣಗಳನ್ನು ಮಾಡ್ಕೊಂಡು ಓಡಾಡ್ತಾ ಇದ್ರು ಮುನಿಯಪ್ಪನವರು. ಹಾಗಾಗಿ ಇವ್ರು ಬಣಗಳನ್ನು ಮಾಡ್ಕೊಂಡೇ ಇಲ್ಲೆಲ್ಲ ಈ ಥರ ಮಾಡಿದ್ದಾರೆ ನಮ್ಮ ಕೋಲಾರ ಅನ್ನೋವಂಥ ಮಾತನ್ನು ಅವ್ರು ಆಡಿದ್ದಾರೆ. ಅವ್ರು ಯಾರು ಮಾತನಾಡಿದಾರೆ ಅನ್ನೋದು ತೋರಿಸ್ಕೊಂಡು ವಾಪಸ್ ಬರ್ತೀನಿ.